श्रुतिस्मृतिपुराणानाम् आलयं करुणालयम् नमामि भगवत्पादशङ्करं लोकशङ्करम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंतದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಭಗವತ್ಪಾದರ ಕಥಾನಕದಲ್ಲಿ ಆಸಕ್ತರಾಗಿರತಕ್ಕ ಪ್ರೇಕ್ಷಕರೇ, ತಾತ್ವಿಕ ಚಿಂತಕರೇ, ಕುತೂಹಲಿಗಳೇ, ಭಗವತ್ಪಾದರು ಈಶಾವಾಸ್ಯ ಉಪನಿಷತ್ತಿನ ಮಂತ್ರಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ನೂತನಾರ್ಥವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರೊಂದು 10-15 ದಿವಸಗಳಿಂದ ಪ್ರವಚನಗಳು ನಡೀತಾ ಇದೆ. ಕಾಲಭೈರವನ ಗುಡಿಯ ಅರ್ಚಕರು, ಆಡಳಿತ ಮಂಡಳಿ ಬಂದು ಭಗವತ್ಪಾದರನ್ನು ಪ್ರಾರ್ಥನೆ ಮಾಡಿದ್ದಾರೆ. ಈಶಾವಾಸ್ಯೋಪನಿಷತ್ತಿನ ಮುಂದಿನ ಉಪನ್ಯಾಸಗಳನ್ನು ಕಾಲಭೈರವನ ಗುಡಿಯಲ್ಲಿ ಕೊಡಬೇಕು ಅಂತ. ಹಿಂದಿನ ದಿವಸ ಕಾರಣ ಶರೀರ ಇತ್ಯಾದಿಗಳನ್ನು ವರ್ಣನೆ ಮಾಡಿ ಆ ಸ್ಥೂಲ ಶರೀರದ ಗುಣಗಳನ್ನು, ಲಿಂಗ ಶರೀರದ ಅಂಶಗಳನ್ನು, ಕಾರಣ ಶರೀರದ ಮಹತ್ವವನ್ನು ಹಾಗೂ ಆ ಕಾರಣ ಶರೀರಕ್ಕೆ ಮೂಲವಾಗಿರತಕ್ಕಂಥ ಪರಮಾತ್ಮ ತತ್ವವನ್ನು ಅತ್ಯಂತ ವಿಸ್ತಾರವಾಗಿ ವರ್ಣಿಸಿದ್ದಾರೆ ಭಗವತ್ಪಾದರು. ಇಂದು ಬಂದಿದ್ದಾರೆ. ಬಂದು ಮುಂದಿನ ಕ್ರಮ ಏನು ಅನ್ನುವುದನ್ನು ನಾವೀಗ ನೋಡಲಿದ್ದೇವೆ. ಅಂತೂ ಭಗವತ್ಪಾದರು ಕಾಲಭೈರವನ ಗುಡಿಗೆ ಹೋಗಲಿದ್ದಾರೆ ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ದೆವು. ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ಇಂದಿನಂತೆ ಭಗವತ್ಪಾದರು ಬಂದಿದ್ದಾರೆ. ಕಾಶಿಯ ವಿಶ್ವೇಶ್ವರನಿಗೆ ಮಂಗಳಾರತಿಯನ್ನು ಎತ್ತಿದ್ದಾರೆ. ಸಭಾಭವನಕ್ಕೂ ಹೋಗಿದ್ದಾರೆ. ಅಲ್ಲಿ ಎಲ್ಲರನ್ನೂ ಕುರಿತು ಮಾತನಾಡಿ ಕುಶಲೋಪರಿಯನ್ನು ವಿಚಾರಿಸಿ, ಇನ್ನು ಮೇಲೆ ನಾವು ಕಾಲಭೈರವನ ಗುಡಿಗೋ, ವಿಶಾಲಾಕ್ಷಿ ಮಂದಿರಕ್ಕೋ, ಗಂಗಾ ತಟಕ್ಕೋ ಎಲ್ಲೋ ಒಂದು ಜಾಗದಲ್ಲಿ ಕುಳಿತು ನಮ್ಮ ಉಪನ್ಯಾಸಗಳನ್ನು ಮುಂದುವರಿಸುತ್ತೇವೆ, ತತ್ವಚಿಂತನೆಯನ್ನು ಮಥಿಸುತ್ತೇವೆ, ಆಸಕ್ತರು ಅಲ್ಲಿಗೆ ಬನ್ನಿ. ಇಂದು ನಿಮಗೆಲ್ಲ ವಿದಾಯವನ್ನು ಹೇಳಿ ಹೊರಡುವ ಅಂತ ಬಂದೆ ಅಂತ ಒಂದಷ್ಟು ಕುಶಲೋಪರಿಯ ಮಾತುಗಳನ್ನು ಆಡಿದ್ದಾರೆ. ವಾಮದೇವರು ಅನ್ನುವರು ಎದ್ದು ನಿಂತು ಪ್ರಾರ್ಥನೆ ಮಾಡಿದರು. ಗುರುಗಳೇ, ನಾವೆಲ್ಲ ತಮಗೆ ಆಭಾರಿಗಳಾಗಿದ್ದೇವೆ. ಈಶಾವಾಸ್ಯ ಉಪನಿಷತ್ತನ್ನು ನಾವೆಲ್ಲ ಏನೋ ಅರ್ಥ ಮಾಡಿಕೊಂಡಿದ್ದೆವು, ಆದರೆ ಅದು ಅಷ್ಟೇ ಅದರ ಅರ್ಥವಲ್ಲ ಅನ್ನತಕ್ಕಂತಹ ಪರಮ ಸತ್ಯವನ್ನು ತಾವು ನಿರೂಪಿಸಿದೆ. ಆದರೆ ನಾನು ತಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡಬೇಕಾಗಿದೆ. ಅದೇನು ಅಂದರೆ, ತಾವು ಇಷ್ಟು ಕಾಲವಾಯಿತು ಬಂದು, ಇಷ್ಟು ಉಪನ್ಯಾಸಗಳನ್ನು ಕೊಟ್ಟೂ ಆಯಿತು, ಆದರೆ ತಾವು ಒಮ್ಮೆಯೂ ಅನ್ನಪೂರ್ಣೇಶ್ವರಿಯ ದರ್ಶನಕ್ಕೆ ಹೋಗಲಿಲ್ಲ. ಯಾಕೆ ಅಂತ ಕೇಳಬಹುದೇ?
ಅಥವಾ ತಮ್ಮ ಬಾಯಿನಿಂದ ನಮಗೆ ಅನ್ನಪೂರ್ಣೇಶ್ವರಿಯ ಕಥೆಯನ್ನು ಕೇಳತಕ್ಕ ಆಸಕ್ತಿ ಉಂಟು ಮತ್ತು ನಮಗೆ ಅಪೇಕ್ಷೆ ಇದೆ, ತಾವು ಏನಾದರೂ ಹೇಳಿದರೆ ಅದೇನಾದರೂ ಮಹತ್ವಪೂರ್ಣವಾಗಿರತಕ್ಕಂಥ ವಿಷಯವೇ ಆಗಿರುತ್ತದೆ. ಅದು ಕಾರಣ ತಾವು ಇಂದು ವಿಶ್ವೇಶ್ವರನ ಗುಡಿಯನ್ನು ಬಿಟ್ಟು ಹೊರಡುವ ಮುನ್ನ ನಮಗೆ ಅನ್ನಪೂರ್ಣೇಶ್ವರಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇದ್ದಕ್ಕಿದ್ದಂತೆಯೇ ಭಗವತ್ಪಾದರು ಸ್ವಲ್ಪ ಬಿಗಿಯಾದರು, ಗಭೀರರಾದರು. ಅವರ ಸಹಜ ಸ್ವಭಾವಕ್ಕೆ ವಿರುದ್ಧವಾಗಿ ಸ್ವಲ್ಪ ಗಡುಸಾಗಿ ಕೇಳಿದರು. ಏನು ಹೇಳಬೇಕಾಗಿದೆ ಅನ್ನಪೂರ್ಣೇಶ್ವರಿ ಕಥೆಯನ್ನು ನಿಮಗೆ? ನೀವೆಲ್ಲ ಏನೋ ಒಂದು ಕಥೆಯನ್ನು ಕಟ್ಟಿಕೊಂಡಿದ್ದೀರಿ ಅಥವಾ ಕೇಳಿದ್ದೀರಿ, ಆ ಕಥೆಯನ್ನು ಪ್ರಚಾರ ಮಾಡ್ತಾ ಇದ್ದೀರಿ. ನಾನು ಕೇಳಿದ್ದೇನೆ ನೀವು ಹೇಳತಕ್ಕಂಥ ಕಥೆಯನ್ನು. ಈಶ್ವರ ಪಾರ್ವತಿಯರಿಗೆ ಘರ್ಷಣೆಯಾಯಿತು, ಸತ್ಯ ಮಿಥ್ಯೆಗಳ ಬಗ್ಗೆ. ಅನ್ನಬ್ರಹ್ಮ ಅನ್ನತಕ್ಕಂಥದ್ದು ಸುಳ್ಳು ಅಂತ ಪರಮೇಶ್ವರ ಹೇಳಿಬಿಟ್ಟ, ಮಾಯೆ ಅಂತ ಹೇಳಿಬಿಟ್ಟ. ಅದರಿಂದ ಪಾರ್ವತಿ ಮುನಿಸಿಕೊಂಡು ಬಿಟ್ಟಳು, ಅಂತರ್ಧಾನವಾಗಿ ಬಿಟ್ಟಳು, ಆಹಾರವೇ ಸಿಗಲಿಲ್ಲ. ಆ ನಂತರ ಪ್ರಾಣಿಗಳೆಲ್ಲ ಹಾಹಾಕಾರ ಮಾಡ್ತಾ ಇದ್ದಾಗ ಆಕೆ ಕಾಶಿಯಲ್ಲಿ ಪ್ರತ್ಯಕ್ಷಳಾಗಿ ಅನ್ನಪೂರ್ಣೇಶ್ವರಿಯಾಗಿ ಎಲ್ಲರಿಗೂ ಅನ್ನವನ್ನು ಕೊಟ್ಟಳು. ಕೊನೆಗೆ ಈಶ್ವರನೂ ಬಂದು ಅನ್ನಪೂರ್ಣೇಶ್ವರಿಯಿಂದ ಆಹಾರವನ್ನು ಸ್ವೀಕಾರ ಮಾಡಿಬಿಟ್ಟ. ತನ್ಮೂಲಕ ನೀವೆಲ್ಲ ಇಲ್ಲಿ ತನಕ ಕಥೆಯನ್ನು ಹೇಳ್ತೀರಿ ಅಂದರೆ ಈಶ್ವರ ಸೋತು ಬಿಟ್ಟ, ಶಕ್ತಿ ಇಲ್ಲದೆ ತಾನಿಲ್ಲ ಅನ್ನತಕ್ಕಂಥ ಪರಮ ಸತ್ಯವನ್ನು ಅರ್ಥ ಮಾಡಿಕೊಂಡು ಆತ ಬೊಗಸೆಯೊಡ್ಡಿ ಪಾರ್ವತಿಯ ಮುಂದೆ ನಿಂತು ಪಾಯಸವನ್ನು ಸ್ವೀಕಾರ ಮಾಡಿದ ಅನ್ನುವ ಕಥೆಯನ್ನು ಹೇಳ್ತಾ ಇದ್ದೀರಿ ನೀವು. ಈ ಕಥೆ ನಿಜವೂ ಇರಬಹುದು, ಆದರೆ ಈ ಕಥೆಯ ಹಿಂದಿರುವ ಸತ್ಯವನ್ನು ನೀವು ಪ್ರಚಾರ ಮಾಡುತ್ತಿಲ್ಲ. ಅಂತ ಹೇಳಿ ಕೊಂಚ ಸುಮ್ಮನಾದ. ಕೃಷ್ಣಶಾಸ್ತ್ರಿಗಳು ಎದ್ದು ನಿಂತುಕೊಂಡು ನಮಸ್ಕಾರ ಮಾಡಿ ಹೇಳಿದರು, ಗುರುಗಳೇ, ಹೌದು, ತಾವು ಹೇಳಿದ್ದು ನಿಜ, ನಾವು ಅರ್ಥ ಮಾಡಿಕೊಂಡಿರುವುದು ಅಷ್ಟೇ. ಆದರೆ ತಾವು ದಯಮಾಡಿ ಅದರ ಗಹನ ವಿಷಯವನ್ನು, ಗೂಢಾರ್ಥವನ್ನು, ಅನ್ನಪೂರ್ಣೇಶ್ವರಿಯ ಈ ಇಡೀ ಹಿನ್ನೆಲೆಯನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದನ್ನು ತಾವು ಅಪ್ಪಣೆ ಕೊಡಬೇಕು. ಭಗವತ್ಪಾದರು ಪದ್ಮಾಸನಸ್ಥರಾಗಿ ಒಂದೆರಡು ನಿಮಿಷ ಮೌನವಾಗಿ ಕುಳಿತು ಅವರ ಮನೋಮಂದಿರದಲ್ಲಿ ಅಂದಿನ ಘಟನೆ ಅದು ಮರುಕಳಿಸಿತು. ಕಣ್ಣು ತೆರೆದು ಹೇಳಿದರು, ಬಹು ಪ್ರಧಾನವಾಗಿರತಕ್ಕಂತಹ ತತ್ವವೊಂದನ್ನು ಆಲಿಸಲಿಕ್ಕೆ ಸಿದ್ಧರಾಗಿ. ಅನ್ನಪೂರ್ಣೇಶ್ವರಿಯ ಕಥೆಯ ಹಿಂದೆ ಇರತಕ್ಕಂತಹ ಪರಮ ಸತ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡಿ. ಇದು ಬಹುದೊಡ್ಡದಾಗಿರತಕ್ಕಂಥ ಒಂದು ಪ್ರಮೇಯ. ಇದನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಮಹಾ ವಿದ್ವಾಂಸರುಗಳೂ ತಪ್ಪು ಮಾಡುತ್ತಾರೆ. ಅದರ ಸಾಂಕೇತಿಕತೆಯಾಗಿಯೇ ಪಾರ್ವತಿಯೂ ಅದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಸರಿಯಾಗಿ ಎನ್ನತಕ್ಕಂಥದ್ದರ ವಿಶ್ಲೇಷಣೆ ಇದು ಇರತಕ್ಕದ್ದು. ದಯವಿಟ್ಟು ಗಮನಿಸಿ, ಗಂಭೀರರಾಗಿ ಆಲಿಸಿ. ಪರಮೇಶ್ವರನಿಗೂ ಪಾರ್ವತಿಗೂ ಒಮ್ಮೆ ಸಂವಾದ. ಪರಮೇಶ್ವರ
ಸುಪ್ರಸನ್ನವಾದ ಲಹರಿಯಲ್ಲಿ ಕುಳಿತಿದ್ದಾನೆ. ಪಾರ್ವತಿ ಕೇಳಿದ್ದಾಳೆ, ಪರಮೇಶ್ವರ, ಸತ್ಯ ಅಂದರೆ ಏನು? ಪರಬ್ರಹ್ಮ ಸತ್ಯ ಅಂದರೆ ಏನು? ಆ ಸತ್ಯದ ಸ್ವರೂಪವನ್ನು ನನಗೆ ಪರಿಚಯ ಮಾಡಿಕೊಡ್ತೀಯಾ? ಇದಕ್ಕೆ ಈಶ್ವರ ಹೇಳಿದ, ನಾವು ಮಿತಿಯಾದ ಅರ್ಥದಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಪಟ್ಟರೆ ಇದು ಅಷ್ಟು ಸುಲಭವಾಗಿ ಅರ್ಥವಾಗುವ ವಿಷಯ ಅಲ್ಲ. ಸತ್ಯ ಅಂದರೆ ಏನು? ಸತ್ಯ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಸತ್ಯ, ನಮಗೆ ಅನುಭವ ಆಗ್ತಕ್ಕಂಥದ್ದು ಸತ್ಯ. ನಾನು ಕಾಣತಕ್ಕಂಥ ಸೂರ್ಯ ಸತ್ಯ, ಚಂದ್ರ ಸತ್ಯ, ನಾನಿರತಕ್ಕಂಥದ್ದು ಸತ್ಯ, ನನ್ನ ಸುತ್ತಮುತ್ತಲೂ ಇರತಕ್ಕಂಥದ್ದೆಲ್ಲ ಸತ್ಯ. ಯಾಕೆಂದರೆ ನನ್ನ ಕಣ್ಣು ಕಾಣಿಸ್ತಾ ಇದೆ, ನನ್ನ ಕಣ್ಣು ನೋಡ್ತಾ ಇರತಕ್ಕಂಥದ್ದು ಸತ್ಯ, ನಾನು ಕೇಳ್ತಾ ಇರತಕ್ಕಂಥದ್ದು ಸತ್ಯ, ನಾನು ಮಾತನಾಡ್ತಾ ಇರತಕ್ಕಂಥದ್ದು ಸತ್ಯ. ಇದು ಸತ್ಯದ ಸಾಪೇಕ್ಷ ನಿರೂಪಣೆ. ಹೌದು, ಇದು ಸತ್ಯವೇ. ಇದನ್ನು ಸತ್ಯ ಅಲ್ಲ ಅಂತ ಹೇಳಿದ್ದು ಯಾರು? ಆದರೆ ಸತ್ಯವನ್ನು ಅಷ್ಟು ಸುಲಭವಾಗಿ, ಅಷ್ಟು ಸರಳವಾಗಿ ಅರ್ಥ ಮಾಡಿಕೊಳ್ಳುವುದು ಅಲ್ಲ. ಪರಮಸತ್ಯ ಅನ್ನತಕ್ಕಂಥದ್ದು ಪರಮ ಗಹನವಾಗಿರತಕ್ಕ ವಿಷಯ. ಆದ್ದರಿಂದ ಪಾರ್ವತಿ, ನೀನು ಸತ್ಯ ದರ್ಶನ ಮಾಡಬೇಕಿದ್ದರೆ ನಿನಗೆ ಅತ್ಯಂತ ಪ್ರಧಾನವಾಗಿರತಕ್ಕಂಥ ಒಂದು ಲಕ್ಷಣ ಇರಬೇಕು. ಅದೇನು ಅಂದರೆ, ನಾವು ಏನು ತಿಳಿದುಕೊಂಡಿದ್ದೇವೋ ಅದನ್ನೇ ನಾವು ಕೇಳಬೇಕು ಅನ್ನುವ ಅಪೇಕ್ಷೆ ಇರಬಾರದು. ಸತ್ಯಾನ್ವೇಷಣೆಗೆ ಹೊರಟ ವ್ಯಕ್ತಿ ತನಗೆ ಅಪ್ರಿಯವಾದ ವಿಷಯವನ್ನು ಅರಗಿಸಿಕೊಳ್ಳಲಿಕ್ಕೆ ಸಿದ್ಧನಿರಬೇಕು. ಸತ್ಯ ಅನ್ನುವುದು ವಸ್ತುನಿಷ್ಠವಾಗಿರಬೇಕೇ ವಿನಃ ವ್ಯಕ್ತಿನಿಷ್ಠವಾಗಿರಬಾರದು. ಆದ್ದರಿಂದ ಸತ್ಯ ದರ್ಶನ ಬಹಳ ಕಷ್ಟ. ಅದನ್ನು ಬಿಟ್ಟು ಇನ್ನೇನಾದರೂ ಮಾತನಾಡೋಣ ಬಿಡು. ಪಾರ್ವತಿ ಹೇಳಿದ್ಲು, ಯಾಕೆ ನನಗೆ ಅರ್ಥ ಆಗಲ್ವಾ? ಅದು ನಾನೇ ತಾನೇ ಕೇಳ್ತಾ ಇರೋದು. ಇಷ್ಟು ವರ್ಷ ನಿನ್ನ ಜೊತೆಗೆ ಇದ್ದೇನೆ, ನನ್ನನ್ನು ನೀನು ನೋಡಿದ್ದೀಯೇ, ನಾನೇನಷ್ಟು ಪೆದ್ದಿ ಅನ್ಕೊಂಡ್ಬಿಟ್ಟಿದೀಯಾ? ನೀನು ಹೇಳುವುದನ್ನು ನಾನು ಅರ್ಥ ಮಾಡ್ಕೊಳ್ತೀನಿ. ಹೌದು, ಸತ್ಯ ಸಾಕ್ಷಾತ್ಕಾರ ಅನ್ನತಕ್ಕಂಥದ್ದು ಕ್ಲಿಷ್ಟವೇ, ಒಪ್ಕೊಂಡೆ ನಾನು. ಆದರೆ ನೀನು ಹೇಳುವಷ್ಟು ಕಷ್ಟವೇ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋದು? ದಯವಿಟ್ಟು ಹೇಳು, ಸತ್ಯ ಅಂದರೆ ಏನು? ಪರಮಸತ್ಯ ಅಂದರೆ ಏನು? ಯಾವುದೇ ವಿಧವಾಗಿರತಕ್ಕಂತಹ ಆವರಣಗಳಿಂದ ಮುಚ್ಚಲ್ಪಡದ ಸತ್ಯ ಅಂದರೆ ಏನು? ದಯವಿಟ್ಟು ನನಗೆ ಸತ್ಯದರ್ಶನವನ್ನು ಮಾಡಿಸು. ಪರಮೇಶ್ವರ ಹೇಳಿದ, ಹಾಗಾದರೆ ಕೇಳಿಸಿಕೊ. ಈ ಸತ್ಯ ಅಂದರೆ ಯಾವುದೇ ಪ್ರಭಾವಕ್ಕೆ ತುತ್ತಾಗದೆ, ಯಾವುದೇ ರೀತಿಯ ಬದಲಾವಣೆ ಆಗದೆ, ಯಾವುದೇ ಅರ್ಥದಲ್ಲಿಯೂ ಅದು ಕಂಡಿದ್ದಷ್ಟೇ ಅಲ್ಲ, ಆ ಕಾಣಿಕೆಯ ಹಿಂದಿನ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ದೃಗ್ಗೋಚರವಾಗುವ ಸತ್ಯ. ಮತ್ತೊಂದು ಸಲ, ಸತ್ಯ ಅನ್ನುವುದು ನಮ್ಮ ಮಿತಿಯಾದ ಅರ್ಥದಲ್ಲಿ ಕಂಡು ಕೇಳಿದ್ದಷ್ಟೇ ಅಲ್ಲ. ಅಂದರೆ ಇನ್ನೂ ಸ್ಪಷ್ಟವಾಗಬೇಕಾಗಿದ್ದರೆ ಇಂದ್ರಿಯ ಗೋಚರವಾದದ್ದೆಲ್ಲ ಸತ್ಯ ಅಂತ ಅಷ್ಟೇ ಹೇಳಿ ನಿಲ್ಲುವಂತಿಲ್ಲ.
ಇಂದ್ರಿಯ ಗೋಚರವಾದದ್ದೂ ಸತ್ಯ ಅಂತ ಹೇಳಬಹುದು. ಪಾರ್ವತಿ ಹೇಳಿದರು, ಇಲ್ಲ ಸ್ವಾಮಿ, ಇದು ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡಿಸಬೇಕು. ಆಗ ಪರಮೇಶ್ವರ ಹೇಳಿದ, ನಿನ್ನ ಸೌಕರ್ಯಕ್ಕಾಗಿ ಅಥವಾ ನಮ್ಮ ಸಂಭಾಷಣೆಯನ್ನು ಮುಂದೆ ಕೇಳಿಸ್ತಕ್ಕಂತಹ, ನಮ್ಮ ಸಂಭಾಷಣೆಯನ್ನು ಕೇಳತಕ್ಕಂತಹ, ನಮ್ಮ ಸಂಭಾಷಣೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅನುವು ಮಾಡಿಕೊಡುವ ದೃಷ್ಟಿಯಲ್ಲಿ ಕೊಂಚ ವಿಸ್ತಾರವಾಗಿ ಇದನ್ನು ಹೇಳ್ತೀನಿ, ಗಮನ ಇಟ್ಟು ಕೇಳು. ಈಗಾಗಲೇ ನಾವು ಸತ್ಯ ಅಂದರೆ ಏನು ಅಂತ ಎಲ್ಲರೂ ಅರ್ಥ ಮಾಡಿಕೊಂಡು ಬಿಟ್ಟಿದ್ದೇವೆ ಅಂತ ಅಂದುಕೊಂಡಿದ್ದೇವೆ. ನಾವು ಅರ್ಥ ಮಾಡಿಕೊಂಡಿರುವ ಸತ್ಯ ನಮ್ಮ ಇಂದ್ರಿಯ ಗೋಚರವಾದ ಸತ್ಯ. ಅಂದರೆ ಅರ್ಥ ಏನು? ನಮ್ಮ ಕಣ್ಣು ಕಿವಿ ಮೂಗು ನಾಲಿಗೆಗಳು ಯಾವುದನ್ನು ಅರ್ಥ ಮಾಡಿಕೊಳ್ಳುತ್ತಿವೆಯೋ, ಯಾವುದನ್ನು ಅನುಭವಿಸುತ್ತಿವೆಯೋ ಅದು ಒಂದು ಸತ್ಯ. ಆದರೆ ಅಷ್ಟೇ ಸತ್ಯವಲ್ಲ. ಅಂದರೆ ಒಂದಕ್ಕಿಂತ ಹೆಚ್ಚು ಸತ್ಯಗಳು ಉಂಟು ಅನ್ನುವುದು ಅದರ ಅರ್ಥ. ಹೀಗಾಗಿ ಸತ್ಯ ಅನ್ನುವುದನ್ನು 3 ರೂಪದಲ್ಲಿ ಕಾಣಬೇಕು. ಅಂದರೆ ಸತ್ಯ ಅನ್ನುವುದು 3 ತೆರನಾಗಿ ಇರುತ್ತದೆ. ಅದಕ್ಕೆ 3 ಹೆಸರುಗಳನ್ನು ಕೊಡೋಣ. ಒಂದು ವ್ಯಾವಹಾರಿಕ ಸತ್ಯ, ಎರಡನೆಯದು ಪ್ರಾತಿಭಾಸಿಕ ಸತ್ಯ, ಮೂರನೆಯದು ಪಾರಮಾರ್ಥಿಕ ಸತ್ಯ. ಈ 3 ಸತ್ಯವೇ. ಆದರೆ ಈ ಪಾರಮಾರ್ಥಿಕ ಸತ್ಯ ಒಂದು ಉಂಟಲ್ಲ, ಆ ಪಾರಮಾರ್ಥಿಕ ಸತ್ಯದ ಮುಂದೆ ಈ 2 ಸತ್ಯಗಳು ಒಂದು ಅರ್ಥದಲ್ಲಿ ಭ್ರಮಾತ್ಮಕವಾದ ಸತ್ಯಗಳು. ಇದನ್ನು ಪಾರ್ವತಿ ನೀನು ಅರ್ಥ ಮಾಡಿಕೊಳ್ಳಬೇಕಿದ್ದರೆ ಕೊಂಚ ಸಹನೆ ಬೇಕು. ಇಷ್ಟು ಹೊತ್ತು ನಾವು ಮಾತನಾಡಿದ್ದೆಲ್ಲ ವ್ಯಾವಹಾರಿಕ ಸತ್ಯ. ಅಂದರೆ ನಾವು ಏನನ್ನು ನೋಡ್ತೀವಿ, ಏನನ್ನು ಕೇಳ್ತೀವಿ, ಏನನ್ನು ಅನುಭವಿಸುತ್ತೇವೆ, ಹೇಗೆ ನಾವು ಬದುಕ್ತಾ ಇದ್ದೇವೆ, ನಾವು ಬದುಕಲಿಕ್ಕೆ ಯಾವ ಯಾವ ಮಾರ್ಗೋಪಾಯಗಳನ್ನು ಹುಡುಕಿಕೊಂಡಿದ್ದೇವೆ, ಅದೆಲ್ಲ ಸತ್ಯ. ಅದನ್ನು ವ್ಯಾವಹಾರಿಕ ಸತ್ಯ ಅಂತ ಕರೀತಾರೆ. ಅಂದರೆ ನಮ್ಮ ಕಣ್ಣು ನೋಡತಕ್ಕಂತಹ ಪ್ರಕೃತಿ ಸಂಪತ್ತು, ನಮ್ಮ ಕಿವಿ ಕೇಳಿಸತಕ್ಕಂತಹ ಶಬ್ದ ಜಾಲ, ಅಥವಾ ನಾವು ಊಟ ಮಾಡಿ ಅರಗಿಸಿಕೊಂಡಾಗ ಉಂಟಾಗತಕ್ಕಂಥ ತೃಪ್ತಿ, ಇದೆಲ್ಲವೂ ಸತ್ಯವೇ. ನಮ್ಮ ಬದುಕನ್ನು ಬದುಕಿಸಲಿಕ್ಕಾಗಿ ಜನರೆಲ್ಲ ಮಾಡತಕ್ಕಂಥ ವ್ಯವಹಾರ ಸತ್ಯವೇ. ಪ್ರಾಣಿ ಪಕ್ಷಿಗಳೆಲ್ಲ ತಮ್ಮ ಆಹಾರವನ್ನು ಅರಸಿ ಹೊರಡುವುದು ಸತ್ಯವೇ. ನಾವು ನೋಡತಕ್ಕಂತಹ ಝರಿ, ನಾವು ನೋಡತಕ್ಕಂಥ ಮರಗಿಡಬಳ್ಳಿಗಳು, ನಾವು ನೋಡತಕ್ಕಂಥ ಗುಡ್ಡ ಬೆಟ್ಟಗಳು, ನಾವು ನೋಡತಕ್ಕಂಥ ಗಗನದಲ್ಲಿ ಇರತಕ್ಕಂಥ ತಾರೆಗಳು, ನಾವು ನೋಡತಕ್ಕಂತಹ ಚಂದ್ರಸೂರ್ಯರು ಎಲ್ಲ 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 ಎಲ್ಲವೂ ಸತ್ಯವೇ. ಇದು ಭೂಮಂಡಲದಲ್ಲಿ ಇರತಕ್ಕ ಜನರ ಭಾವನೆ. ನೀನು ಪ್ರಕೃತಿಯನ್ನು ಪ್ರತಿನಿಧಿಸತಕ್ಕ ದೇವಿ. ಹೀಗಾಗಿ ಪ್ರಕೃತಿಯ ಆರಾಧನೆ ಅಂದರೆ ನಿನ್ನ ಆರಾಧನೆ. ಆ ಪ್ರಕೃತಿಯೆಲ್ಲ ಸತ್ಯವೇ. ಆದರೆ
ಆ ಪ್ರಕೃತಿಯೆಲ್ಲ ವ್ಯಾವಹಾರಿಕ ಸತ್ಯ. ಇನ್ನು ಎರಡನೆಯ ಸತ್ಯ ಪ್ರಾತಿಭಾಸಿಕ ಸತ್ಯ. ಏನದು ಪ್ರಾತಿಭಾಸಿಕ ಸತ್ಯ ಅಂದರೆ, ಜನರು ಮಲಗಿದಾಗ, ಜನರು ಕನಸು ಕಂಡಾಗ, ಆ ಜನರು ಕನಸಿನಲ್ಲಿ ನೋಡುತ್ತಿರುವ ದೃಶ್ಯಗಳನ್ನೆಲ್ಲ ಸತ್ಯ ಅಂತಲೇ ಅನುಭವಿಸುತ್ತಾರೆ ಕನಸು ಕಾಣುವಷ್ಟು ಕಾಲ. ಆದರೆ ಕನಸನ್ನು ಒಡೆದು ಎದ್ದ ಮೇಲೆ, ಕನಸು ಮುಗಿದು ನಿದ್ದೆ ಜಾರಿ ಎದ್ದ ಮೇಲೆ, ಅಂದರೆ ಜಾಗೃತರಾದ ಮೇಲೆ, ಓಹೋ ಅದು ಕನಸು, ಅದು ಸುಳ್ಳು, ಅದು ಬರೀ ಭ್ರಮೆ, ಅದು ಮಾಯೆ ಅಂತ ಅಂದುಕೊಳ್ಳುತ್ತಾರೆ. ಇದು ಜನಜೀವನದಲ್ಲಿ ಪ್ರತಿನಿತ್ಯ ನಡೆಯತಕ್ಕಂಥ ಒಂದು ಘಟನೆ. ಎಲ್ಲರೂ ಕನಸು ಕಾಣ್ತಾರೆ. ಕನಸು ಕಾಣದೇ ಇರುವವರು ನನಗೆ ಗೊತ್ತಿಲ್ಲ. ಕನಸು ಕಂಡವರಿಗೆಲ್ಲ ಈ ಸತ್ಯ ಗೊತ್ತು. ಅದು ಕನಸು ಕಂಡಾಗ ಮಾತ್ರ ಸತ್ಯ ಅಂತ. ಕನಸು ತೀರಿದ ಮೇಲೆ, ಅಂದರೆ ಎಚ್ಚರವಾದ ಮೇಲೆ, ಆ ವ್ಯಕ್ತಿಗೆ ಗೊತ್ತಾಗುತ್ತೆ ತಾನು ಕಂಡಿದ್ದು ಸತ್ಯವಲ್ಲ, ಅದೊಂದು ಭ್ರಮೆ ಅಂತ. ಹೀಗಾಗಿ ವ್ಯಾವಹಾರಿಕ ಸತ್ಯ ಹಾಗೂ ಪ್ರಾತಿಭಾಸಿಕ ಸತ್ಯ, ಈ ಎರಡೂ ಸತ್ಯಗಳೂ ಭ್ರಮೆಯೇ. ವ್ಯಾವಹಾರಿಕ ಸತ್ಯ ಯಾಕೆ ಭ್ರಮೆ ಅಂದರೆ, ಅದು ಪ್ರತಿ ಕ್ಷಣವೂ ಬದಲಾಗುತ್ತಿರುತ್ತದೆ, ಪ್ರತಿ ಕ್ಷಣವೂ ಬದಲಾಗ್ತಾ ಇರುತ್ತೆ. ಮನುಷ್ಯನೊಬ್ಬ ಚಿಕ್ಕವನಾಗಿದ್ದವನು ಹುಡುಗನಾಗಿದ್ದವನು ಯುವಕನಾಗಿದ್ದಾನೆ ಅಂದರೆ ಬದಲಾಗಿದ್ದಾನೆ. ಮನುಷ್ಯ ಕಾಣ್ತಾ ಇರತಕ್ಕಂಥ ಮರಗಿಡ ಬಳ್ಳಿಗಳು ಪ್ರತಿ ಕ್ಷಣವೂ ಬದಲಾಗುತ್ತಿರುತ್ತದೆ. ಅಂದರೆ ವ್ಯಾವಹಾರಿಕ ಸತ್ಯಕ್ಕೆ ಸುಸ್ಪಷ್ಟವಾಗಿ ಶಾಶ್ವತತೆ ಇರುವುದಿಲ್ಲ. ಪ್ರಾತಿಭಾಸಿಕ ಸತ್ಯದಲ್ಲಿ ಕಾಣತಕ್ಕಂಥ ಸ್ವಪ್ನ ಲಕ್ಷಣವೇ ವ್ಯಾವಹಾರಿಕ ಸತ್ಯದಲ್ಲಿಯೂ ಉಂಟು. ಆದರೆ ಕಾಲದ ದೃಷ್ಟಿಯಿಂದ, ಅಧ್ಯಯನದ ದೃಷ್ಟಿಯಿಂದ ಪ್ರಾತಿಭಾಸಿಕ ಸತ್ಯ ಎಷ್ಟು ಸುಲಭವಾಗಿ ಅರ್ಥವಾಗಿ ಬಿಡುತ್ತದೋ ಅದು ಮಾಯೆ ಅಂತ, ಹಾಗೆ ವ್ಯಾವಹಾರಿಕ ಸತ್ಯ ಅರ್ಥ ಆಗುವುದಿಲ್ಲ. ಮಾತಿನಲ್ಲಿ ಅರ್ಥವಾಗುತ್ತದೆ, ಆದರೆ ನಿಜವಾಗಿ ಅದನ್ನು ಮನುಷ್ಯ ತಿಳಿದುಕೊಳ್ಳುವುದಿಲ್ಲ, ಬಹಳ ಕಷ್ಟ ಅದು. ಹೀಗಾಗಿ ವ್ಯಾವಹಾರಿಕ ಸತ್ಯ ಮತ್ತು ಪ್ರಾತಿಭಾಸಿಕ ಸತ್ಯ, ಈ ಎರಡೂ ಸತ್ಯಗಳು ಮಾಯಾ, ಈ ಎರಡೂ ಸತ್ಯಗಳು ಭ್ರಮೆ. ಇನ್ನು ಮೂರನೆಯದಾಗಿರತಕ್ಕಂತಹ ಪಾರಮಾರ್ಥಿಕ ಸತ್ಯ, ಅದನ್ನು ಕುರಿತು ಅಧ್ಯಯನ ಮಾಡಬೇಕು ಅಂತ ಹೇಳಿ ಭಗವತ್ಪಾದರು ತಮ್ಮ ಉಪನ್ಯಾಸವನ್ನು ಮುಂದುವರಿಸಿದ್ದಾರೆ. ಆತ್ಮೀಯರೇ, ನಾವು ನಮ್ಮ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ? ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ.